ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಒಳ್ಳೆ ಜಾಗ ತೋರ್ಸೋಕ್ಕೆ ಬಂದಿದ್ದೀವಿ. ಸೊ ನನ್ನ ರಜಾ ಅಂಥೇಳಿ ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ನಾವುಗಳು ಸ್ಕೂಲ್ಗೆ ಹೋಗಬೇಕಾದ್ರೆ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಹೋಗಬೇಕಾದ್ರೆ ಮೇಯ್ನ್ ರೋಡ್ ಇದೆ, ಅದು ನಾವು ಒಳಗಿನ ರೋಡಿಂದ ಬರ್ತಿದ್ವಿ. ನೋಡಿ, ಇದು ಬಂದು ಕೆಂಪಾಬುದಿ ಕೆರೆ. ಸೊ ಇಲ್ಲಿ ಬಂದು ಈಗೆಲ್ಲ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ನೋಡಿ, ಮೆಟ್ಲೆಲ್ಲ ಹಾಕಿ. ಅವಾಗೆಲ್ಲ ಏನೂ ಇರಲಿಲ್ಲ, ಇದು ಹಳ್ಳಿ ಥರ ಕಾಡ್ದಾರಿ ಇರೋದು. ಇಲ್ಲಿ ಓಡಾಡೋಕ್ಕೆ ಭಯಪಡೋರು. ಆದರೂ ಕೂಡ ನಾವು 4 ಜನ ಇದ್ವಿ. ನಾನು, ವಸಂತ ಅಂತ, ಶೀಲಾ ಅಂತ, ಮಧುಮತಿ, ಇಷ್ಟು ಜನನೂ ನಾವು ಸ್ಕೂಲ್ ಬಿಟ್ಟರೆ ಡೈರೆಕ್ಟು ಮನೆಗೆ ಹೋಗ್ತಾ ಇರಲಿಲ್ಲ. ಸುತ್ತಾಕೊಂಡು ಒಳಗಿಂದ ಇದೆಲ್ಲ ಬರ್ತಿದ್ವಿ. ಇದೆಲ್ಲ ಬೆಟ್ಟ, ಕಾಡು, ಗುಡ್ಡ ಹತ್ತಿ ಇಳಿದು ಅಲ್ಲಿ ಮೇಕೆಗಳಿದೆ, ಅದನ್ನೆಲ್ಲ ಆಟಾಡಿಸ್ಕೊಂಡು ಬರ್ತಿದ್ವಿ. ಇಲ್ಲೊಂದು ಮೇಲೆ ಒಂದು ಆವಾಗ ಸಣ್ಣದೊಂದು ಶಿವಲಿಂಗದ ಟೆಂಪಲ್ ಇದೆ. ಅಲ್ಲಿ ಹೋಗಿ ನಾವು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಪಾಸ್ ಮಾಡಪ್ಪ ಅಂತೆಲ್ಲ ಹೇಳಿ ನಾವೆಲ್ಲ ಅಭಿಷೇಕ ಮಾಡಿ ಅದಕ್ಕೆ ನೀರು ಹಾಕಿ ಪೂಜೆ ಮಾಡಿ ಬರ್ತಿದ್ವಿ. ಭಯವಾಗಿ ಹೋಗಿ ಬರ್ತಿದ್ವಿ. ಆಮೇಲೆ ಒಂದಿನ ಹಸು ಬಂದಿತ್ತು ಅಂತ ಓಡಿ ಇಲ್ಲೆಲ್ಲ ಹೋಗಿ ಬಿದ್ದು ಬಂದಿರೋ ನೆನಪುಗಳು. ಸೊ ನೋಡೋಣ ಬನ್ನಿ, ಇವತ್ತಲ್ಲಿ ಬಂದಿದ್ದೀನಿ. ಎಲ್ಲ ನನಗೆ ನೆನಪುಗಳು ಹಂಗೆ ಬರ್ತಾಯಿದೆ. ನಾನು ನನ್ನ ಮಗಳು ಎಲ್ಲ ಇವತ್ತು ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಬಂದಿದ್ವಿ. ಬನ್ನಿ ನೋಡೋಣ ಹೇಗಿದೆ ಒಳಗೆ ಅಂತ. ನಾನು ನೋಡಿಲ್ಲ, ಒಂದು 15-20 ವರ್ಷ ಆಗೋಯ್ತು ಒಳಗೋಗಿ. ಇವತ್ತು ಹೋಗ್ತಾಯಿದ್ದೀವಿ, ಬನ್ನಿ ನೋಡೋಣ. ಕೊರ್ಕೆಲರ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಈಗ ನೋಡಿ. ಅವಾಗ ಅಲ್ಲಿ ಒಂದು ಸಣ್ಣದು ಗೂಡು ಥರ ಇತ್ತು. ದೇವಸ್ಥಾನ ಎಡ ಲೋಗ್ನ ಈಗ ಅದು ಮೇನ್ ರೋಡು. ಚಿನ್ನಿದೊಣಿಂದ ಮಾಡ್ತೀವಿ. ಇದೇ ಕಾಲಭೈರೇಶ್ವರ ದೇವಸ್ಥಾನ. ನಿಮ್ಮ ಚೊಪ್ಪಿಲ್ಲ ನೋಡಿ. ಈ ಕಡೆಯಿಂದ ನಮ್ಮ ಸ್ಕೂಲ್ ಇರೋದು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ. ಇದು ಹೊಳಗಿನ ದಾರಿ, ಇಲ್ಲಿಂದ ನಡ್ಕೊಂಡ್ಬರ್ತಿದ್ವಿ. ಇದೆಲ್ಲ ಏನಿಲ್ಲ. ಇದು ಕಾಲಭೈರೇಶ್ವರ ದೇವಸ್ಥಾನ ಅಂತ ಕಟ್ಟಿದ್ದಾರೆ. 15 ವರ್ಷ ಆಯ್ತು ಅಂತ ಕಟ್ಟಿ. ನಾವು ಬಂದಾಗ ಏನೂ ಇರಲಿಲ್ಲ, ಒಂದು ಚಿಕ್ಕ ಗೂಡಿತ್ತು. ಆ ಕಡೆ ಶಿವಲಿಂಗ ಇದೆ, ನಾನು ಅವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಲಿಂಗನ ಏನೋ ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ದಾರಂತ ಆಗ. ಸೊ ಅದನ್ನು ಹಾಗೆ ಆ ಜಾಗದಲ್ಲಿ ಬೇರೆ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಬಂದಾಗ ಅದಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಿದ್ದಿದ್ದು ನಾವು ಮಕ್ಕಳೆಲ್ಲ ಬಂದಾಗ. ಈಗ ಇಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ಆಗಿದೆ. ಕೂರ್ಲಿಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಮೇಯ್ನ್ ರೋಡ್ ಆಗಿದೆ. ಎಲ್ಲ ತುಂಬ ಚೇಂಜಸ್ ಆಗಿದೆ. ನಾನು ಬಂದು ಆಲ್ಮೋಸ್ಟ್ 20 ವರ್ಷ ಹೋಗಿದೆ. ನಮ್ಮ ಮನೆ ನಿಯರೇ ಇದ್ದು, ಸೊ ಇಲ್ಲೆಲ್ಲ ಬರ್ಲಿಕ್ಕಾಗ್ತಿರ್ಲಿಲ್ಲ. ಇವತ್ತು ಅದಕ್ಕೆ ಟೈಮ್ ಆಯಿತು ಬಂದೆ. ನನ್ನ ನೆನಪುಗಳು ಏನಂದರೆ ನೋಡಿ, ಅಲ್ಲಿಂದ ಈ ಜಾಗ ಇದೆ, ಏರಿ ಇದೆ ಹಿಂಭಾಗದಲ್ಲಿ ಒಳದಾರಿ ಇರೋದು. ನಾವು 4 ಜನ ಫ್ರೆಂಡ್ಸ್ ಇರ್ತೀವಿ, ಕ್ಲೋಸ್ ಫ್ರೆಂಡ್ಸ್. 1 to 7th ವಸಂತ, ಶೀಲಾ, ನಾನು, ಮಧುಮತಿ ಅಂತ. ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನಗು ಬರುತ್ತೆ. ವಸಂತ, ಶೀಲಾ ಅವರೆಲ್ಲ ವಿಲೇಜ್ಗೆ ಹೋಗೋರು. ಸೊ ಅಲ್ಲಿ ಮೇಕೆ ಹಾಲು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಅಂತ ಹೇಳೋರು. ನಾವು ವಿಲೇಜಲ್ಲೆಲ್ಲ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ನಾವೆಲ್ಲ ಬೆಂಗಳೂರಲ್ಲೇ ಹುಟ್ಟಿರೋದ್ರಿಂದ ಕುಡಿಬೇಕು, ನನಗೂ ಇಷ್ಟ ಅಂತ ಹೇಳಿದೆ. ಒಂದು ಸಲ ಏನು ಮಾಡಿದ್ರು, ನಿಮಗೆ ಅದು ಹಾಲು ಟೇಸ್ಟ್ ತೋರಿಸ್ತೀವಿ ಅಂತೇಳಿ ಇಲ್ಲಿ ಒಂದು ಮೇಕೆ ಹೋಗ್ತಾ ಇತ್ತು. ಆ ಮೇಕೆನ ಹಿಡ್ಕೊಂಡು ಒಬ್ಬಳು ಅದ್ರ ಮೇಲೆ ಮಧುಮತಿ ನೋಡೋಣ ಕೂಡಿಸ್ಬಿಟ್ಟು, ಇನ್ನೊಬ್ಳು ಹಾಲು ಕರೆದ್ಬಿಟ್ಟು ಒಂದು ಚಿಕ್ಕ ವಾಟಕಾಯಿಂದ ಮುಚ್ಚಳ ಬರುತ್ತಲ್ಲ ಅದರೊಳಗೆ ಕರೆದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಏನೋ ಇಟ್ಕೊಂಡಿದ್ರು, ಅದನ್ನು ಹಿಂಡಿಬಿಟ್ಟು ಕುಡಿಸೋದು. ಇಷ್ಟು ನನಗೆ ಆ ಥರ ಎಲ್ಲ ತೀಟೆ ಕೆಲಸಗಳೆಲ್ಲ ಮಾಡಿದ್ದೀವಿ. ಅದೆಲ್ಲ ಈಗ ಈ ರೋಡಲ್ಲಿ ಬರ್ತಿದ್ರೆ ನನಗೆ ನೆನಪಾಗ್ತಿದೆ. ವಸಂತ, ಶೀಲಾ, ನಾನು ಸಖತ್ತಾಗಿ ಇಲ್ಲೆಲ್ಲ ಕುಂದಾಡ್ಕೊಂಡು. ಆಮೇಲೆ ಒಂದಿನ ಹಸು ಅಟ್ಟಾಸ್ಕೊಂಡು ಬಂದ್ಬಿಟ್ಟಿದೆ ಅಂತ ಓಡಿ ಸಗಣಿ ಮೇಲೆ ಬಿದ್ದು ಎದ್ದು ಎಲ್ಲ ಮಾಡಿರೋದು 6th 7th ಇದ್ದಾಗ. ಅದೆಲ್ಲ ಈಗ ನೆನಪುಗಳಾಗ್ತಿದೆ ನೋಡಿ. ಅದಕ್ಕೆ ನೆನಪುಗಳು ತುಂಬ ನೆನಪುಗಳು ಉಳ್ಕೊಬೇಕು ಅಂತ ಹೇಳ್ತೀವಲ್ಲ, ಯಾಕಂದರೆ ಇಷ್ಟು ಸ್ವೀಟಾಗಿರುತ್ತೆ. ಆ ಜಾಗಕ್ಕೆ ಬಂದಾಗ ಇನ್ನೂ ಎಷ್ಟೇ ವರ್ಷ ಆದರೂ ಕೂಡ ನೋಡಿ, ಇವಾಗ ಒಂದು 20 ವರ್ಷ ಆಗೋಗಿದೆ ಇದೆಲ್ಲ ಹಾಗೆ. ಬಟ್ ಇವತ್ತಿಗೂ ನನ್ನ ತಲೆಯಲ್ಲಿ ಹಾಗೆ ಕೂತಿದೆ. ಆ ಜಾಗಗಳು ನೋಡಿದಾಗೆಲ್ಲ ನನಗೆ ಅದು ನೆನಪು ಬರ್ತಿದೆ. ನನ್ನ ಮಗಳಿಗೆ ಹೇಳ್ತಿದ್ದೆ, ಇಲ್ಲಿ ಹಿಂಗೆ ಮಾಡಿದ್ವಿ, ಇಲ್ಲಿ ನಡ್ಕೊಂಡು ಬರ್ತಿದ್ವಿ ಅಂತೆಲ್ಲ. ತುಂಬ ಚೆನ್ನಾಗಿದೆ ಈ ಕಡೆ ಟೆಂಪಲ್. ಇದು ಬಂದು ಕೆಂಪಾಬುದಿ ಕೆರೆ ನಿಯರ್ ಆಪೋಸಿಟೇ ಬರುತ್ತೆ. ಮೇಲೆ ಬೆಟ್ಟದ ಮೇಲಿದೆ. ಯಾರನ್ನ ಈ ಕಡೆ ಬಂದಾಗ ಬಂದು ಹೋಗಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲ್ಲಲ್ಲೇ
ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ನಾವು ಪೂಜೆ ಮಾಡ್ತೀವಿ ಶಿವಲಿಂಗ ಇಲ್ವಂತೆ, ಅದು ಈಗ ಜಸ್ಟ್ ಅಲ್ಲೂ ಕೂಡ ಕೈ ಮುಕ್ಕೊಂಡು ಬಂದ್ವಿ. ಅದ್ರ ಬದಲಾಗಿ ಬೇರೆ ಕಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ಸೊ ಇಷ್ಟು ಇಲ್ಲಿನ ಸ್ಥಳದ ವಿಷಯ. ನನಗಂತೂ ಪೂರ್ತಿಯಾಗಿ ನೆನಪಾಯಿತು, ಖುಷಿ ಆಯಿತು. ವಿಡಿಯೋ ನೋಡಿದ್ರೆ ನಮ್ಮ 4 ಫ್ರೆಂಡ್ಸ್ ಕೂಡ ಖುಷಿ ಪಡ್ತಾರೆ, ಯಾಕಂದರೆ ನಾವೆಲ್ಲ ಆಟ ಆಡಿರೋ ಜಾಗ, ಆ ಇನ್ಸಿಡೆಂಟ್ಗಳೆಲ್ಲ. ಸೊ ನೆಕ್ಸ್ಟ್ ಆದಾಗ ಎಲ್ಲರೂ ಬರಬೇಕು, ಈ ಕಡೆ ಬಂದಾಗ ಬಂದು ಹೋಗ್ತೀವಿ. ನೆಕ್ಸ್ಟ್ ನೋಡೋಣ ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಇಲ್ಲೇ ಇನ್ನೊಂದು ತುಂಬ ಫೇಮಸ್ ಆದಂತಹ ಒಂದು ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಬರ್ತೀವಿ. ಬಟ್ ಅಲ್ಲಿ ಒಳಗೆಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ, ಸಾಧ್ಯ ಆದರೆ ಹೊರಗಿನ ಮಾಡ್ಕೊತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಬಾಯ್ ಬಾಯ್. ನೋಡಿ, ಇಲ್ಲಿ ಬಂದು ಶಿವಲಿಂಗ ಒಂದಿತ್ತು, ಒಂದು ಸಣ್ಣಕ್ಕೊಂದು ಶೆಡ್ ಹಾಕಿರೋರು, ಸುತ್ತ ಅಲ್ಲಿ ಬೆಟ್ಟ ಗುಡ್ಡ ಇತ್ತು. ಈಗೆಲ್ಲ ಪಕ್ಕದಲ್ಲಿ ಟ್ರಾವೆಲ್ಸ್ದೇನೋ ಎಲ್ಲ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ನಾವಿಲ್ಲಿ ಬಂದು ಒಂದಿಬ್ಬರು ಒಳಗೆ ಅದಕ್ಕೆಲ್ಲ ಅಭಿಷೇಕ ಮಾಡಿ ತೊಳೆದು ಅರಿಶಿನ ಕುಂಕುಮ ಗಂಧದ ಕಡೆ ಒಬ್ಬೊಬ್ರು ಒಂದೊಂದು ತೊಗೊಂಡೋಗಿ ಪೂಜೆ ಮಾಡೋದು. ಇನ್ನಿಬ್ಬರು ಈಚೆ ಕಾಯ್ಕೊಳ್ಳೋದು, ಯಾಕಂದರೆ ಅದು ಜನ ಜಾಸ್ತಿ ಹೋಗ್ತಿರ್ಲಿಲ್ಲ ಆ ಪ್ಲೇಸಲ್ಲಿ. ಸೊ ಯಾರನ್ನ ಬಂದುಬಿಡ್ತಾರೆ ಅಂಥೇಳಿ ಹೊರಗೆ ಇಬ್ಬರನ್ನ ನಿಲ್ಲಿಸ್ತಿದ್ವಿ, ನಾವು ಒಳಗೆ ಪೂಜೆ ಮಾಡಿ ಬರ್ತೀವಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸುತ್ತ, ಬಟ್ ಅಷ್ಟು ಜಾಗ ಇಲ್ಲ, ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಆ ಕಡೆ ಎಲ್ಲ, ಬೇರೆ ಸೈಟವರೆಲ್ಲ ಆ ಕಡೆಯಿಂದೆಲ್ಲ. ಸೊ ಈಗ ಈ ಥರ ಇದೆ. ಇಲ್ಲಿ ಮುಗಿಸ್ಕೊಂಡು ಮತ್ತೆ ಹೊರಡ್ತಾ ಇದ್ವಿ. ಮತ್ತೊಂದು ಟೆಂಪಲ್ ಇದ್ರ ನಿಯರೇ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ ಬಂದಿದ್ದು. ನೋಡಿ, ಅಲ್ಲಿಗೂ ಕೂಡ ಆಟೋದಲ್ಲೇ ಬಂದುಬಿಟ್ವಿ, ಸ್ವಲ್ಪ ಬಿಸಿಲಿರೋದ್ರಿಂದ. ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಎಲ್ಲರಿಗೂ ಕೂಡ ಗೊತ್ತು, ಇದು ತುಂಬ ಫೇಮಸ್ ಆದಂತಹ ಒಂದು ಟೆಂಪಲು, ಬಂಡಿ ಮಹಾಕಾಳಿ ಟೆಂಪಲ್ ಅಂಥೇಳಿ. ನಾವು ನಮ್ಮ ತಾಯಿ ಕಾಲ, ನಮ್ಮ ಅಜ್ಜಿ ಕಾಲದಿಂದನೂ ಕೂಡ ನಾವೇ ಬಂದು ಪೂಜೆ ಮಾಡಿ ಹೋಗೋ ಕಾಲದಿಂದನೂ ಬರ್ತಾಯಿದ್ವಿ. ಬಟ್ ಹೀಗೆಲ್ಲ ತುಂಬ ಫೇಮಸ್ ಆಗಿ ಫಿಲಮ್ ಆ್ಯಕ್ಟ್ರುಗಳೆಲ್ಲ ಬಂದು ಹೋಗಿ ಎಲ್ಲ ಈಗ ಅಲ್ಲಿ ಬಿಸ್ನೆಸ್ ಥರ ಆಗಿಬಿಟ್ಟಿದೆ ಪ್ರತಿಯೊಂದೂ ಕೂಡ. ಬಟ್ ತಾಯಿಯ ಮಹಿಮೆ ತುಂಬ ಇದೆ. ನೋಡ್ರಿ, ಅದ್ರ ಆಪೋಸಿಟೇ ಮತ್ತೊಂದು ವೀರಭದ್ರ ಸ್ವಾಮಿ ಅಂಥೇಳಿ, ಇದು ಒಂದು ಐತಿಹಾಸಿಕ ಹಿನ್ನೆಲೆ ಉಳಿದಕ್ಕಂತಹ ಪ್ಲೇಸ್ ಅದು ಕೂಡ. ಬಟ್ ಇಲ್ಲಿ ತುಂಬ ಶಕ್ತಿಯುತವಾದ ದೇವರಾಗಿರೋದ್ರಿಂದ ತುಂಬ ಜನ ಬರ್ತಾರೆ. ಆ ತಾಯಿ ಎಲ್ಲರಿಗೂ ಕೂಡ ಹಂಗೆ ಕರುಣಿಸ್ತಾಳೆ, ಅಷ್ಟು ಶಕ್ತಿ ಇದೆ. ಸೊ ಇದೆಲ್ಲವೂ ಕೂಡ ನಾವು ಹುಟ್ಟಿ ಬೆಳೆದಂತಹ ಮನೆ ಅಕ್ಕಪಕ್ಕದಲ್ಲೇ ಇರೋದು ನಮಗೂ ಖುಷಿ. ಎಲ್ಲೆಲ್ಲಿಂದನೋ ಇಲ್ಲಿಗೆ ಬಂದು ಹೋಗ್ತಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬೆಟ್ಟದಲ್ಲೇ ಬಂಡಿ ಮಹಾಕಾಳಿ ಉದ್ಭವ ಆಗಿರೋದ್ರಿಂದ ಅದಕ್ಕೆ ಬಂಡಿ ಮಹಾಕಾಳಿ ಅಂತ ಹೇಳಿ ಹೋಗ್ತೀವಿ. ನೋಡಿ, ಹೋಗ್ತಾಯಿದ್ವಿ. ತುಂಬ ರಶ್ ಇತ್ತು. ಸೊ ಮಂಗಳವಾರ ಆಗಿತ್ತು, ಏಕಾದಶಿ ಇರೋದ್ರಿಂದ ರಶ್ಶು ತುಂಬ ಇತ್ತು. ನಾವು ಒಂದು 2 ಅವರ್ಸು ನಿಂತು ಹೋದ್ವಿ, ಬಟ್ ದರ್ಶನ ಚೆನ್ನಾಗಾಯಿತು. ಅಭಿಷೇಕ ಮಾಡ್ತಿದ್ರು, ಅದನ್ನು ಯಾವಾಗಲೂ ಕೂಡ ಬಿಡಲ್ಲ. ಅಲ್ಲಿ ಅಭಿಷೇಕ ಕೆಲವೊಂದು ಟೈಮಲ್ಲಿ ಅವತ್ತು ಬಿಡ್ತಿದ್ರು. ಏನಂದರೆ ಅಲ್ಲಿ ತಾಯಿ ಕಾಲ ಹತ್ರ ನಮ್ಮ ತಲೆ ಹಿಡಿಸಿ ನೀರು ಹಾಕ್ತಾರೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ, ಖುಷಿ ಆಯಿತು ನಮಗೆ. ನೋಡಿ, ಹೋಗ್ತಾ ಇದ್ದೀವಿ ಈಗ ಒಳಗೆ ಆ ದೇವಸ್ಥಾನಕ್ಕೆ. ಇಲ್ಲೆಲ್ಲ ನಾವು ನಡೆದಾಡ್ಕೊಂಡು ಆಟ ಆಡ್ಕೊಂಡಿರ್ತಕ್ಕಂಥ ಪ್ಲೇಸು. ನೋಡಿ, ಒಳಗೆ ರಶ್ ಅಷ್ಟಿದೆ. ಸ್ಪೆಷಲ್ ದರ್ಶನ ರಶ್, ಅದು ನಾರ್ಮಲ್ ದರ್ಶನ ಇನ್ನು ಆ ಸೈಡ್ ಇತ್ತು. ಸೊ ನಾವೆಲ್ಲ ಅಲ್ಲೇ ಇರೋದ್ರಿಂದ ನಮಗೆ ಗೊತ್ತು, ನಾರ್ಮಲ್ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿ ನಿಂತ್ವಿ. ನೋಡಿ ರಶ್ ಹೆಂಗಿದೆ. ಸೊ ಪರವಾಗಿಲ್ಲ ಅಂಥೇಳಿ ಒಂದು 2 ಅವರ್ ನಾವು ಕಾದು ಹೋಗಿ ಬಂದ್ವಿ. ತುಂಬ ಚೆನ್ನಾಗಿದೆ. ಹೋಗಿ ಹೇಳೋದೆಲ್ಲ ಆಲ್ಮೋಸ್ಟ್ ಬೆಂಗಳೂರಿದ್ದವ್ರಿಗೆಲ್ಲ ಗೊತ್ತು ಆ ತಾಯಿಯ ಮಹಿಮೆ. ಸೊ ಹೊರಗಿರೋರಿಗೆ ಹೇಳ್ತೀನಿ, ತುಂಬ ಶಕ್ತಿಯುತ ಒಂದು ದೇವರು. ನಾವು ಏನೇ ಕೇಳ್ಕೊಂಡ್ರೂ ಕೂಡ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಆಗುತ್ತೇನೋ ಕೂಡ ಆಗುತ್ತೆ. ನಮ್ಮ ಮನೆಗಳಲ್ಲಿ ಏನೇ, ನಮ್ಮ ತಾಯಿ ಮನೇಲಿ ಏನೇ ಒಂದು ನಮ್ಮ ಮದುವೆ ದಿನಗಳಲ್ಲಿ ಮಕ್ಕಳು ಹುಟ್ಟಿದಾಗ ಪ್ರತಿಯೊಂದು ಅಲ್ಲೋಗಿ ಸೀರೆ ಕೊಟ್ಟು ಮದ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತಿದ್ವಿ ನಾವೆಲ್ಲ. ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಊಟ ಮಾಡಿದ್ರೆ ಹೋಗಿದ್ವಿ, ಸುಸ್ತಾಗಿತ್ತು. 12:30 1 ಗಂಟೆ ಆಗೋಯ್ತು. ನಾವು 11 ಗಂಟೆಗೆ ಹೋದವರು. ಸೊ ನೋಡಿ, ದರ್ಶನ ಒಳಗೆ ಮುಗಿಸಿ ಹೊರಗೆ ಬರ್ತಾಯಿದ್ವಿ. ಸೊ 2 ದೇವಸ್ಥಾನಗಳು ನೋಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ನಾವು ಕೂಡ. ಸೊ ಅಮ್ಮ ಮನೆಗೆ ಹೋದ್ರು ಅವಾಗವಾಗ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ಟೈಮ್ ಹೋಗಿ ಬರೋಣ ಅಂತ ಹೇಳಿನೇ ಹೋಗಿ ಬಂದ್ವಿ. ಆ 2 ದೇವಸ್ಥಾನಗಳು ಹೋಗಿ ಬಂದೆ. ತುಂಬ ಖುಷಿಯಾಯಿತು, ಮನಸ್ಸಿಗೆ ತುಂಬ ಸಮಾಧಾನ ಅಂತ ಅನ್ನಿಸ್ತು. ಎಷ್ಟೋ ವರ್ಷಗಳ ನಂತರ ಹೋಗಿ ಬಂದಿದ್ದೀವಿ, ಖುಷಿಯಾಯಿತು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.